Welcome to our house. Our house is located in Bengaluru, Vijayanagara NC layout. It's around 6,000 square feet. ಮನೆಗೆ ಬಂದ ತಕ್ಷಣ ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗೆ ಅಲ್ಲ, ಯಾರು ಬಂದರೂ ನಮ್ಮ ಮನೆಗೆ ಹೇಳೋದು ಒಂದೇ ಮಾತು, ಒಂದು ವಿ ಆರ್ ಇನ್ ಸಮ್ ಹೆವೆನ್ ಅಂತಾರೆ. ಸೊ ಅಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ತಾರೆ ಎಲ್ಲರೂ. ಎಸ್, ಅಫ್ಕೋರ್ಸ್ ಇಟ್ ಈಸ್ ಟ್ರೂ. ಇದು ನಾವು ಎಲ್ಲರೂ ಅಂದ್ಕೊಂಡಿರ್ತೀವಿ, ಒಂದು ಮನೆ ಕಟ್ಸಿದ ಮೇಲೆ ಯಾವ ಥರ ಇರುತ್ತೋ ಹೇಗೆ ಬರುತ್ತೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ವಿನ್ಯಾಸ ಅಂದರೆ ಅರ್ಥ ಆಗುತ್ತಲ್ವಾ? ವಿನ್ಯಾಸ ಅಂದ್ರೇ ಒಂದು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡೋ ಒಂದು ಆರ್ಕಿಟೆಕ್ಟ್ಸ್ ಗ್ರೂಪ್ ಅದು. ಸೊ ಈ ಆರ್ಕಿಟೆಕ್ಟ್ ಗ್ರೂಪ್ನ ನಮ್ಮ ಆಶಾ ಮಾರಯ್ಯ ಅವರು ಲೀಡ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಶಿ ಇಸ್ ಅ ವೆರಿ ವೆರಿ ಕೋಆಪರೇಟಿವ್ ಫ್ರೆಂಡ್ಲಿ ಲೇಡಿ. ತುಂಬ ಚೆನ್ನಾಗಿರ್ತಾರೆ ಎಲ್ಲರ ಜೊತೆ. ಆ್ಯಂಡ್ ಈವನ್ ವರ್ಕ್ ಮಾಡೋಕೆ ಬಂದಿರೋ ಅವರು ಸಹ ವರ್ಕರ್ಸು ತುಂಬ ಚೆನ್ನಾಗಿ ಆರಾಮಾಗಿ ಒಂದು ಫ್ರೆಂಡ್ಲಿ ನೇಚರಲ್ಲಿ ಇಷ್ಟು ಬೇಗ ನಮ್ಮ ಮನೆ ಕಂಪ್ಲೀಟ್ ಆಯ್ತಾ ಅಂತ ಅನಿಸುತ್ತೆ. ಯಾವಾಗಲೂ ನಮಗೆ ಯಾವತ್ತೂ ಇರಿಟೇಷನ್ ಆಗಿಲ್ಲ ಅವ್ರ ಕಡೆಯಿಂದ. ತುಂಬ ಸ್ಮೂತಾಗೆಲ್ಲ ತಗೊಂಡು ಹೋದ್ರು ಮನೇನ. ಸೊ ಅಲ್ಟಿಮೇಟ್ ಔಟ್ಕಮ್ ಇಸ್ ಅವರ್ ಹೌಸ್ ಅಂತ ಹೇಳ್ಬೋದು. ವೆರಿ ವೆರಿ ಹ್ಯಾಪಿ ವಿತ್ ದೇರ್ ವರ್ಕ್. ಎಂಟರ್ ಆದ ತಕ್ಷಣವೇ ದೊಡ್ಡ ಹಾಲ್, ಅದರಲ್ಲಿ ಬ್ಯೂಟಿಫುಲ್ಲಿ ಡಿಸೈನ್ ಆಗಿರುವಂತಹ ವಾಲ್ಸ್, ಒಂದೊಂದು ವಾಲು ಡಿಫ್ರೆಂಟಾಗಿ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಐ ಕ್ಯಾನ್ ಟೆಲ್, ನಮ್ಮದು ಒಂದು ಕೋಸಿ ಗಾರ್ಡನ್ ಇದೆ, ಡ್ರೈ ಗಾರ್ಡನ್ ಏರಿಯಾ. ಸೊ ಅಲ್ಲಿ ನಮ್ಮ ಆ್ಯಂಟಿಕ್ಸ್ ಎಲ್ಲ ಇಡೋಕ್ಕೆ ಒಂದು ಪ್ಲೇಸ್ ಮಾಡಿದ್ದಾರೆ ಅಲ್ಲಿ. ಸೊ ನಮ್ಮ ಪೂರ್ವಜರು ಅಂದರೆ ನಮ್ಮ ತಾತ ಮುತ್ತಾತ ಅವ್ರ ಕಡೆ ಆವಾಗಿಂದ ಬಂದಿರೋ ಒಂದು ಬ್ರಾಸ್ ಐಟಮ್ಸ್ ಎಲ್ಲನೂ ನಾವು ಅಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಇಟ್ಸ್ ಅನ್ ಹೈಲೈಟ್ ಆಫ್ ಅವರ್ ಹೌಸ್. ಕಮ್ಸ್ ಎಂಟರ್ಟೈನ್ಮೆಂಟ್. ಯಾರಿಗಿಷ್ಟ ಇರಲ್ಲ ಎಂಟರ್ಟೈನ್ಮೆಂಟ್ ಅಂದರೆ? ನನಗೂ ಇಷ್ಟ. ಇದೇ ಥರ ನಮ್ಮ ಎಂಟರ್ಟೈನ್ಮೆಂಟ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂದರೆ ನಮ್ಮ ಹೋಮ್ ಥಿಯೇಟರ್. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಮತ್ತು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಲ್ಲಿ. ಆ್ಯಂಡ್ ಈವನ್ ವಿ ವಾಚ್ ಸೋ ಮೆನಿ ಮೂವೀಸ್, ಮ್ಯೂಸಿಕ್ ಅನ್ಲಿಮಿಟೆಡ್ ಅಂತ ಹೇಳ್ಬೋದು. ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ವೆನ್ ವಿ ಗೋ ಇನ್ ಟು ದ್ಯಾಟ್ ವಿ ಗೆಟ್ ಎ ಥಿಯೇಟರ್ ಫೀಲ್. ಆ ಸೌಂಡ್ ಪ್ರೂಫಿಂಗು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಆಚೆ ಇರೋರಿಗೆ, ಬೇರೆ ನಮ್ಮ ಹಾಲಲ್ಲಿ ಕೂತ್ಕೊಂಡಿರೋರಿಗೆ ಏನೂ ಅದು ಫೀಲ್ ಆಗಲ್ಲ, ಆಚೆ ಸೌಂಡ್ ಬರೋದು ಅಂತ ಏನಿಲ್ಲ. ಸೊ ಇಟ್ಸ್ ರಿಯಲಿ ವಂಡರ್ಫುಲ್. ಎಸ್, ವಿ ರಿಯಲಿ ಎಂಜಾಯ್ ಅವರ್ ಹೋಮ್ ಥಿಯೇಟರ್. And even the dining hall, kitchen and everything, it's as we thought, and I can just tell you it's more than what we thought. ನೆಕ್ಸ್ಟ್ ಕಮ್ಸ್ ಪೂಜಾ ರೂಮ್. ಪೂಜಾ ರೂಮ್ ಅಂದ್ರೇ ಎಲ್ಲರಿಗೂ ಒಂದು ಭಕ್ತಿ ಭಾವನೆ ಬರುತ್ತೆ.
ಎಸ್, ನಮ್ಮ ಮನೇಲೂ ನಮಗೂ ಅಷ್ಟೇ. ದಿವಸ ಬೆಳಗ್ಗೆ ಸಂಜೆ ನಾವು ಪ್ರೇ ಮಾಡೋವಾಗ ನಮಗೆ ತುಂಬಾ ಒಂದು ಡಿಫ್ರೆಂಟ್ ಫೀಲ್, ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ಲಿ. ಆ್ಯಂಡ್ ಅಲ್ಲಿ ಯೂಸ್ ಮಾಡಿರೋ ಆನೆಕ್ಸ್ ಆಗಲಿ ಆ್ಯಂಡ್ ಲೈಟಿಂಗ್ಸ್ ಆ್ಯಂಡ್ CNC ಕಟ್ಟಿಂಗ್ ಅದೆಲ್ಲ ಯಾವ ಥರ ಇದೆ ಅಂದರೆ ಅದು ಯಾವತ್ತಿಗೂ ಓಲ್ಡ್ ಅಂತ ಅನಿಸಲ್ಲ. ಸೊ ಎವರ್ಗ್ರೀನ್ ಆಗಿರೋ ಡಿಸೈನ್ಸ್ ಸೆಲೆಕ್ಟ್ ಮಾಡಿ ಪೂಜಾ ರೂಮ್ಗೆ ನಮಗೆ ಪೂಜಾ ರೂಮ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ರಿಯಲಿ ವೆರಿ ವೆರಿ ಗುಡ್ ಫೀಲಿಂಗ್. ಆ್ಯಂಡ್ ನಾವು ಪೂಜೆಗಳೇನಾದರೂ ಮಾಡಬೇಕು, ವ್ರತಗಳು ಮಾಡಬೇಕು ಅಂದ್ರೂ ಒಂದು 4 ಜನ ಕೂತ್ಕೊಂಡು ಮಾಡೋವಷ್ಟು ಸ್ಪೇಷಿಯಸ್ ಆಗೂ ಇದೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಫಾರ್ ಅವರ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್, ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾವು ಹೆಂಗೆ ಅಂದ್ಕೊಂಡಿದ್ದೀವೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅದು. ಇಟ್ಸ್ ರಿಯಲಿ ವಂಡರ್ಫುಲ್. And when it comes to our kids' room, my son's room is something different as he likes, as he wants. And after my daughter-in-law has come, even she liked the work very much. She was also very happy. And about my daughter, she's a doctor, and accordingly that room is also being designed. So that's all about our room and our rooms and puja room, entertainment and everything. So ಇಲ್ಲಿ ನಮ್ಮನೆಗೆ ಬಂದರೆ ನಮಗೆ ತುಂಬ ಖುಷಿ. It's really wonderful feel. Thank you.